ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಏನು ಪಿ ಎಚ್ ಡಿ ಆರ್, ಜಿ ಪಿ ಎಚ್ ಡಿ ಆರ್, ಎಚ್ ಎಸ್ ಟಿ ಆರ್ ಎಲ್ಲದರಲ್ಲೂ ಕೂಡ ನಾವು ಸಾಕಷ್ಟು ಸಮಸ್ಯೆಗಳನ್ನು, ಗೊಂದಲಗಳನ್ನ ಮಾಡ್ಕೊತಾ ಇದ್ದೀವಿ. ಅದರಲ್ಲೂ ದಾಖಲೆಗಳ ವಿಚಾರದಲ್ಲಿ ಮತ್ತು ಮಹಿಳಾ ಅಭ್ಯರ್ಥಿಗಳ ಗೊಂದಲಗಳ ವಿಚಾರದಲ್ಲಿ, ಅವರಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ವಿಚಾರಗಳಲ್ಲಿ ಇದಕ್ಕೆ ನಾನು ಒಂದು ಕತೆ ರೂಪದಲ್ಲಿ 2022ರಲ್ಲಿ ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದೋ ಅದು ಏನಾಯಿತು, ಮಹಿಳಾ ಅಭ್ಯರ್ಥಿಗಳು ಏನೆಲ್ಲ ಮದುವೆ ಆಗಿರೋರು ಇರ್ಬೋದು, ತಂದೆ ಮನೆಯವರು ಇರ್ಬೋದು, ಅದೆಲ್ಲ ಏನೆಲ್ಲ ಸಮಸ್ಯೆಗಳು ಬಂದೋ 2022ರ ನೇಮಕಾತಿಯಲ್ಲಿ, ಅದೆಲ್ಲದಕ್ಕೂ ನಾನು ಇಲ್ಲಿ ಏನು ಮಾಡ್ತೀನಿ, ಪರಿಹಾರವನ್ನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಕ್ಲೀನಾಗಿ ಕೇಳಿಸ್ಕೊಂಬಿಡಿ. ಮತ್ತೆ 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 ಅದನ್ನೇ ಕೇಳ್ತಾ ಇದ್ರೆ ಸಮಯ ಇಲ್ಲ. ನಾವು ಕೂಡ ಕಂಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಸಾಕಷ್ಟು ಗೊಂದಲವನ್ನು ಮಾಡ್ಕೊಂಡಿದ್ದೀರಿ, ಅದು ಆಗೋದು ಬೇಡ. ನಾನು ಒಂದು ಕತೆ ರೂಪದಲ್ಲಿ 2022ರಲ್ಲಿ ಆಗಿರ್ತಕ್ಕಂಥ ಒಂದು ನಿದರ್ಶನವನ್ನು ಹೇಳ್ತೀನಿ. ಕೂಲಂಕುಷವಾಗಿ ಕೇಳಿಸ್ಕೊಡಿ, ಗೊಂದಲವನ್ನು ಮಾಡ್ಕೊಳ್ಬೇಡಿ. ಒಂದು ಸ್ವಲ್ಪ ಸ್ಕಿಪ್ ಮಾಡೋದು, ಆಗ ಮಾಡೋದು, ಈಗ ಮಾಡೋದು ನೋಡ್ಕೊಳ್ತಾ ಹೋದರೆ ನಿಮ್ಗೆ ಅರ್ಥವೇ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಒಂದು ಫಸ್ಟ್ ಪಾಯಿಂಟು, ದಾಖಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ SSLCಯಲ್ಲಿ ಇರುವ ರೀತಿಯಲ್ಲೇ ಎಲ್ಲ ದಾಖಲೆಗಳು ಇರಬೇಕು ಸ್ನೇಹಿತರೆ. ಎಲ್ಲ ದಾಖಲಾತಿಗಳನ್ನ ಇರೋ ಥರ ಏನು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಯಾಕೆಂದರೆ SSLC ಆಧಾರದ ಮೇಲೇ ಕನ್ನಡ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ, ಇದನ್ನು ಹೇಳ್ತೀನಿ. ಜಾತಿ ಮತ್ತು ಆದಾಯ ಪ್ರಮಾಣ ಸರ್ ಗಂಡಂದ ತಂದೆದು ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಕೇಳಿಸ್ಕೊಳ್ಳಿ ಫಸ್ಟು. ಇವಾಗ ಆಲ್ರೆಡಿ ಇರೋವಂಥವ್ರು ಹೆಣ್ಮಕ್ಳಲ್ಲದೆ ಬೇರೆಯವರು ಕೂಡ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಯೋಜನಾ ನಿರಾಶ್ರಿತ ಪತ್ರಗಳು, ಅಂಗವಿಕಲ ಪತ್ರಗಳು, ಇನ್ನು ಏನೇನು ನೀವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀರಿ, ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಇಷ್ಟೇ. ಏನು, ನಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಒಂದು ಕಡೆ ಇರಬೇಕು ಸ್ನೇಹಿತರೆ. ಫಸ್ಟು ದಾಖಲಾತಿಗಳು ಬಂದ ಮಾರ್ಕ್ಸ್ ಕಾರ್ಡ್, ಎಲ್ಲ ಮಾರ್ಕ್ಸ್ ಕಾರ್ಡ್ಗಳಲ್ಲೂ ಕೂಡ ನಿಮ್ಮ ಹೆಸರು SSLCನಲ್ಲಿ ಹೇಗಿದೆಯೋ ಹಾಗೇ ಇರಲಿ. ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ಮುಂದೆ. ಕನ್ನಡ ಮಾಧ್ಯಮ SSLCನಲ್ಲಿ ಹೇಗಿದೆಯೋ ಹಾಗೆ ಇರಬೇಕು, ಗ್ರಾಮೀಣ ಹಾಗೆ ಇರಬೇಕು. ಯಾಕೆಂದರೆ 1 to 10ಗೆ ನಾವು ಕನ್ನಡ ಮತ್ತು ಗ್ರಾಮೀಣ ಪ್ರಮಾಣ ಪತ್ರಗಳನ್ನ ಮಾಡಿಸ್ಕೊಳ್ಳೋದ್ರಿಂದ. ಜಾತಿ ಮತ್ತು ಆದಾಯ, ಹೆಣ್ಮಕ್ಳು ಕೂಡ ಕೇಳಿಸ್ಕೊಳ್ತಾರೆ, ಮುಂದೆ ಪರಿಹಾರ ಕೊಡ್ತೀನಿ ನಿಮ್ಗೆ ಏನಂತ ಹೇಳ್ಬಿಟ್ಟು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಗಂಡು ಮಕ್ಕಳಿಗೆ ಎಲ್ಲರದು ಕೂಡ, ಯೋಜನಾ ನಿರಾಶ್ರಿತ, ಅಂಗವಿಕಲ ಅಭ್ಯರ್ಥಿಗಳು ಎಲ್ಲರೂ ಕೂಡ ನಿಮ್ಮ SSLCನಲ್ಲಿ ನಿಮ್ಮ ಹೆಸರು ಹೇಗಿದೆಯೋ, ನಿಮ್ಮ ತಂದೆ ಹೆಸರು ಹೇಗಿದೆಯೋ, ಎಲ್ಲ ಪ್ರಮಾಣ ಪತ್ರಗಳಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು ಒಂದೇ ರೀತಿ ಇರೋ ಥರ ನೋಡ್ಕೊಳ್ಳಿ. ಓಕೆನಾ? ಮತ್ತೆ ಪ್ರಶ್ನೆ ಕೇಳಬೇಡಿ, ಚೇಂಜ್ ಆಗಿದೆ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದೀರಿ. ಒಂದು ಇದರಲ್ಲಿ ಮಿಡ್ಲ್ ನೇಮ್ ಇಲ್ಲ, SSLC ಆದಮೇಲೆ ಮಿಡ್ಲ್ ನೇಮ್ ಸೇರ್ಕೊಂಡ್ಬಿಟ್ಟಿದ್ದಾವೆ. ಈ ಥರದ್ದೆಲ್ಲ ಗೊಂದಲ ಮಾಡ್ಕೊಂಡಿದ್ರಿ, ಅದೆಲ್ಲವೂ ಕೂಡ ಅಬ್ಜೆಕ್ಷನ್ ಆಗ್ತವೆ ಸ್ನೇಹಿತರೆ. ಹಾಗಾಗಿ ಒಂದೇ ಥರ ಇರೋ ಥರ ನೋಡ್ಕೊಳ್ಳಿ. ಓಕೆನಾ? ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರ್ತಾರೆ, ಸಿಂಧುತ್ವಕ್ಕೆ ಬರ್ತಾರೆ, ಆ ಸಮಸ್ಯೆ ಆಗುತ್ತೆ. SSLCಗಿಂತ ಹಿಂದೆ ಮತ್ತು ಮುಂದೆ, SSLC ಆದಮೇಲೆ ಮತ್ತು SSLCಗಿಂತ ಮುಂಚೆ ಯಾವುದೇ ದಾಖಲೆಗಳಲ್ಲಿ ಬದಲಾಗಿದ್ದರೆ ಈಗಲೇ ಸರಿಪಡಿಸ್ಕೊಳ್ಳಿ. ಓಕೆನಾ? ನೆಕ್ಸ್ಟು, ಆಧಾರ್ನಲ್ಲೂ ಹೆಸರು ಒಂದೇ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕೆ ಆಧಾರ್ನಲ್ಲೂ ಹೆಸರು ಒಂದೇ ಆಗಿರಬೇಕು ಅಂತಂದರೆ, ಕೆಲವೊಂದು ಟೈಮಲ್ಲಿ ಡಿಜಿ ಲಾಕರ್ಗಳನ್ನು ಹಾಕ್ಬಿಟ್ಟು ನಾವು ಓಪನ್ ಮಾಡ್ಕೊಳ್ಳುವಂಥ ಸಂದರ್ಭ ಬರ್ತದೆ ಸ್ನೇಹಿತರೆ. ಇದರಲ್ಲೂ ನಮ್ಮ ಸ್ನೇಹಿತರು ಒಂದು ಸಮಸ್ಯೆಯನ್ನು ಫೇಸ್ ಮಾಡಿದರೆ ಮುಂದೆ ಹೇಳ್ತೀನಿ. ಓಕೆನಾ? ಹಾಗಾಗಿ ಆಧಾರ್ನಲ್ಲೂ ಕೂಡ ಒಂದೇ ಆಗಿರೋ ಥರದಲ್ಲಿ ನೀವೇನು ಮಾಡಿ ನೋಡ್ಕೊಳ್ಳಿ. ಯಾಕೆ ಅಂತಂದರೆ, ಮುಂದೆ ನೇಮಕಾತಿ ಆದಂಥ ಸಂದರ್ಭದಲ್ಲಿ, ನೇಮಕಾತಿ ಆದ್ರಿ ಅಂತ ಇಟ್ಕೊಳ್ಳಿ, ಆ ಒಂದು ಸಂದರ್ಭದಲ್ಲಿ ಇವತ್ತಿಗೆಲ್ಲ ಏನಾಗಿದೆ, ಕ್ಯಾಂಪ್ಸ್ ಅಂತ ಆ್ಯಪ್ ತಂದಿದ್ದಾರೆ. ಓಕೆನಾ? ನಿರಂತರ ಹಾಜರಾತಿ ಮತ್ತು ಕ್ಯಾಂಪ್ಸ್ ಆ್ಯಪ್ಗಳನ್ನ ತೊಗೊಂಬಂದಿದ್ದಾರೆ. ಅದರಲ್ಲಿ ನಾವೇನಾದರೂ ನಮ್ಮ ಅಟೆಂಡೆನ್ಸನ್ನು ಹಾಕಬೇಕು ಅಂತಂದರೆ ಶಾಲೆಗಳಲ್ಲಿ ನಮ್ಮ ಆಧಾರ್ ನಂಬರು ಮತ್ತು ನಮ್ಮ ದಾಖಲಾತಿಗಳಲ್ಲಿ ಇರ್ತಕ್ಕಂಥ ನಂಬರ್, ಹೆಸರು ಎಲ್ಲ ಏನಾಗಬೇಕಾಗತ್ತೆ, ಮ್ಯಾಚ್ ಆಗಬೇಕಾಗತ್ತೆ. ಹಾಗಾಗಿ ಆಧಾರಲ್ಲೂ ಕೂಡ ಹೆಸರು ತುಂಬ ಚೆನ್ನಾಗಿ ಅಂದರೆ ದಾಖಲೆ SSLC ಡಾಕ್ಯುಮೆಂಟಲ್ಲಿ ಹೇಗಿದೆಯೋ ಆ ರೀತಿ ಇಟ್ಕೊಳ್ಳಿ. ಓಕೆನಾ? ಆಧಾರ್ ವಿಳಾಸ ಬದಲಾಗಿದೆ, ಏನು ಮಾಡೋದು? ಆಧಾರ್ ವಿಳಾಸ ಬದಲಾಗಿದೆ ಸ್ನೇಹಿತರೆ, ಅದಕ್ಕೆ ಅಷ್ಟಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಟ್ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ. ಆಧಾರಲ್ಲಿ ಅವಾಗವಾಗ ವಿಳಾಸಗಳನ್ನ ನಾವೇನು ಮಾಡ್ತಿರ್ತೀವಿ, ಬದಲಾವಣೆ ಮಾಡ್ಕೊಳ್ತಾ ಇರ್ತೀವಿ. ಇದು ಕಡೆ ಏನು ವಿಳಾಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಡಿ. ಇಂಡಿವಿಜುವಲ್ ಜಿಲ್ಲೆನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ, ಎಕ್ಸಾಮನ್ನು ಬರೀತೀರಿ, ಪರ್ಮನೆಂಟ್ ಅಡ್ರೆಸ್ ಮಾಹಿತಿ ಕೇಳಿರ್ತಾರೆ, ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಟ್ಟಿರ್ತೀರಿ. ಅರ್ಥ ಆಗ್ತಿದೆಯಲ್ಲ? ಏನಾದರೂ ಅದರಲ್ಲಿ ಕರೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳಿ ಮೆನ್ಷನ್ ಮಾಡೋದಕ್ಕೆ ಅವಕಾಶಗಳಿರುತ್ತೆ, ಅಲ್ಲಿ ಮಾಡಿರುವಂತೆ. ಆಧಾರ್ ವಿಳಾಸದ ಬಗ್ಗೆ ಹೆಚ್ಚಿನದಾಗಿ ಏನು ತಲೆಯನ್ನು ಕೆಡಿಸ್ಕೊಬೇಡಿ. ಹೆಣ್ಮಕ್ಳು ಸರ್ ಗಂಡನ ಮನೆ, ತಂದೆ ಮನೆ ಗೋಚರ ಮಾಡ್ಕೊಬೇಡಿ, ಮುಂದೆ ನಿಮಗೆಲ್ಲ ಹೇಳ್ತೀನಿ. ಮಾರ್ಕ್ಸ್ ಲೆಕ್ಕಾಚಾರದ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಮಾರ್ಕ್ಸ್ ಲೆಕ್ಕಾಚಾರ ಸೆಮ್ಮು, ನಾನ್ ಸೆಮ್ಮು ಎಲ್ಲನೂ ಕೂಡ ಗ್ರ್ಯಾಂಡ್ ಟೋಟಲ್ ಏನು ಬರುತ್ತೆ ಅದರಲ್ಲಿ ನೀವೇನು ಮಾಡಿ ಲೆಕ್ಕ ಹಾಕ್ಕೊಂಡು ಮಾರ್ಕ್ಸನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ, ಮಾರ್ಕ್ಸ್ ಏನಾದರೂ ನೀವು ಸರಿಯಾಗಿ ಎಂಟ್ರಿ ಮಾಡಲಿಲ್ಲ ಅಂತಂದರೆ ಆಗ ನಿಮಗೆ ಸಮಸ್ಯೆ ಆಗುತ್ತೆ ನೇಮಕಾತಿ ಸಂದರ್ಭದಲ್ಲಿ. ಯಾಕೆ ಅಂತಂದರೆ, CET ಬಿಟ್ಟು ನಮ್ಮ ಡಿಗ್ರಿ, TET ಏನು ಸಮಸ್ಯೆ ಆಗೋದಿಲ್ಲ ಬಿಡಿ. B.Ed, ಡಿಗ್ರಿ ಮತ್ತು B.Edಗಳಲ್ಲಿ ಮಾರ್ಕ್ಸ್ಗಳನ್ನ ಕ್ಲೀನಾಗಿ ಲೆಕ್ಕ ಹಾಕ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಿ. ಯಾಕೆಂದರೆ ಅದನ್ನು ಕೂಡ ಪರ್ಸೆಂಟೇಜ್ ಆಗಿ ಪರಿಗಣಿಸೋದ್ರಿಂದ ಗೊಂದಲವನ್ನು ಮಾಡ್ಕೊಳ್ತಾ ಇದ್ದೀರಿ. ಗೊಂದಲವನ್ನು ಮಾಡ್ಕೊಳ್ಬೇಡಿ, ನೀಟಾಗಿ ಕೂತ್ಕೊಂಡು ಓದಿ. ನಿಮ್ಮ ಮಾರ್ಕ್ಸ್ ಕಾರ್ಡು, ನಿಮ್ಮ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ ಅಂತೇಳಿ ಕಳೆದ ವಿಡಿಯೋದಲ್ಲಿ ನಾನು ಮಾರ್ಕ್ಸನ್ನು ಹೇಗೆ ಎಂಟ್ರಿ ಮಾಡೋದು ಅಂತಲೂ ಕೂಡ ನಾನೇನು ಮಾಡಿದ್ದೀನಿ, ಅಲ್ಲಿ ಒಂದು PDF ಹಾಕಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ.
ಅಪ್ಲಿಕೇಶನ್ ಹಾಕುವಾಗ ಎಚ್ಚರಿಕೆಯನ್ನು ವಹಿಸಿ, ಯಾವುದೇ ಕಾರಣಕ್ಕೂ ಯಾವುದೂ ಕೂಡ ಸ್ಪೆಲ್ಲಿಂಗ್ಗಳು ತಪ್ಪಾಗದಲ್ಲೇ ಇರೋ ಥರ ನೋಡ್ಕೊಳ್ಳಿ. ಸ್ಪೆಲ್ಲಿಂಗ್ಗಳು ತಪ್ಪಾಗಿ ಎಂಟ್ರಿ ಮಾಡಿದ್ರೆ SSLC ಮಾರ್ಕ್ಸ್ಗಳಲ್ಲಿ ಹೆಂಗಿದೆಯೋ ಅದೇ ಥರ ಎಂಟ್ರಿ ಮಾಡೋದಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಅದ್ರ ತಪ್ಪಾದರೆ ಏನಾಗುತ್ತೆ, ಸಮಸ್ಯೆಗಳನ್ನು ಮುಂದೆ ಎದುರಿಸ್ತೀರಿ, ರಿಜೆಕ್ಟ್ ಮಾಡ್ತಾರೆ. ಅರ್ಥ ಆಗ್ತಿಲ್ಲ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಸ್ನೇಹಿತ ಒಬ್ಬರು ಅವ್ರ ತಾಯಿ ಹೆಸರನ್ನು ಸರಿಯಾಗಿ ಹಾಕಿಲ್ಲ. ಅವ್ರು ಒಂದೇ ಪ್ರಶ್ನೆಯನ್ನು ಕೇಳಿದ್ರು, ಏನಂತ, ನಿನ್ನ ತಾಯಿ ಹೆಸರನ್ನೇ ನೀನು ಸರಿಯಾಗಿ ಹಾಕಕ್ಕೆ ಬರಲಿಲ್ಲ ಅಂತಂದಮೇಲೆ ನೀನು ನೂರಾರು ಮಕ್ಕಳ ದಾಖಲಾತಿಯನ್ನು ಹೇಗೆ ನಿರ್ವಹಿಸ್ತೀಯ ಒಬ್ಬ ಟೀಚರ್ ಆಗಿ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾರೆ. ಎಚ್ಚರಿಕೆ ಇರಲಿ ಅಪ್ಲಿಕೇಶನ್ ಹಾಕುವಾಗ. ನೆಕ್ಸ್ಟು ಇದಾದ ಮೇಲೆ ಸ್ನೇಹಿತರೆ ಬನ್ನಿ ಹೇಳ್ತೀನಿ, ಏನು ಹೆಸರು ಆಧಾರಲ್ಲಿ ಯಾಕೆ ಒಂದೇ ಥರ ಇರಬೇಕು, ಜೊತೆಗೆ SSLCನಲ್ಲಿ ಆಧಾರದ ಮೇಲೇ ಎಲ್ಲ ಆಧಾರ್ ನಂಬರ್ಗಳು ಇರಬೇಕು ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಏನಾಗಿದೆ, ಮದುವೆ ಆಗಿದ್ದಾರೆ, ಹೆಣ್ಮಕ್ಳಿಗೆಲ್ಲ ಮುಂದೆ ಹೇಳ್ತೀನಿ. ಓಕೆ, ಇದಿಷ್ಟು ಕೂಡ ನೋಡ್ಕೊಳ್ಳಿ. ಇನ್ನು ಹೆಣ್ಮಕ್ಳು ವಿಚಾರಕ್ಕೆ ಬಂದಂಥ ಸಂದರ್ಭದ ಸ್ನೇಹಿತರೆ ಯಾವ್ಯಾವ ಥರ ಸಮಸ್ಯೆಗಳು ಬಂದಿದ್ದಾವೆ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಒಂದು, ಮಹಿಳಾ ಅಭ್ಯರ್ಥಿಗಳ ಗೊಂದಲಗಳೇನೇನು, ಯಾರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳು ಬೇಕು, ಅಂತರ್ಜಾತಿ ವಿವಾಹದವರು ಯಾವ ಪ್ರಮಾಣ ಪತ್ರ ಸಲ್ಲಿಸಬೇಕು, ವಿಧವೆ ಯಾರ ಪ್ರಮಾಣದ ಪತ್ರ ಸಲ್ಲಿಸಬೇಕು, ವಿಧವೆಯರಿಗೆ ಮೀಸಲಾತಿ ಇದೆಯಾ, ವಿಚ್ಛೇದನ ಆದವರು ಯಾರ ಪ್ರಮಾಣ ಪತ್ರ ಸಲ್ಲಿಸಬೇಕು, ನಾನು HK ಆದರೆ HK ಅವರನ್ನು ಮದುವೆ ಆಗಿದ್ದೀನಿ, ಯಾರ ಪ್ರಮಾಣ ಪತ್ರ ಸಲ್ಲಿಸಬೇಕು, ಹಸ್ಬೆಂಡ್ ಡೆತ್ ಆಗಿದ್ದಾರೆ, ನಾನು ಯಾರ ಪ್ರಮಾಣ ಪತ್ರ ಸಲ್ಲಿಸಬೇಕು, ಸರ್ಟಿಫಿಕೇಟ್ನಲ್ಲಿ ಬೇರೆ ಹೆಸರು, ಮದುವೆಯಾದ ನಂತರ ಗಂಡನ ಮನೆ ಸರ್ನೇಮ್ ಸೇರಿಕೊಂಡಿದೆ, ಏನು ಮಾಡಬೇಕು, ಇತ್ತೀಚೆಗೆ ಮದುವೆ ಆಗಿದೆ, ಎಲ್ಲವೂ ತಂದೆ ಮನೆಯ ದಾಖಲೆಗಳಿವೆ, ಗಂಡನ ಮನೆಗೆ ಬದಲಾಗಿಲ್ಲ, ನಾವೇನು ಮಾಡಬೇಕು, ಅಪ್ಲಿಕೇಶನ್ ಹಾಕುವಾಗ ಅನ್ಮ್ಯಾರಿಡ್ ಆಗಿದ್ದೀನಿ, ಎಕ್ಸಾಮ್ ಬರೆಯುವಷ್ಟರಲ್ಲಿ ಮದುವೆ ಆಗಿರ್ತದೆ, ನಾನೇನು ಮಾಡಬೇಕು, ಓದಿದ್ದು ಕರ್ನಾಟಕದಲ್ಲಿ, ಗಂಡನ ಮನೆ ಮಹಾರಾಷ್ಟ್ರದಲ್ಲಿ ಸರ್, ನಾವಿವಾಗ ಯಾರ ಜಾತಿ ಪ್ರಮಾಣ ಪತ್ರ ಕೊಡಬೇಕು, ಮಹಾರಾಷ್ಟ್ರದ ಕೊಡೋಕ್ಕಾಗತ್ತಾ ನೋಡೋಣ. ಓದಿದ್ದು ಕರ್ನಾಟಕದಲ್ಲಿ, ಗಂಡನ ಮನೆ ಆಂಧ್ರ ಪ್ರದೇಶ. ಈಗ ಜಾತಿ ಮತ್ತು ಆದಾಯ ಗಂಡನ ಮನೆ ಪ್ರಕಾರ ತೆಲುಗಿನಲ್ಲಿ ಬಂದಿದೆ, ಏನು ಪರಿಹಾರ? ಸ್ನೇಹಿತರೆ ಅನುಭವಕ್ಕೋಸ್ಕರನಾದರೂ ನೋಡೋಣ. ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ, ನಾವು ನಮ್ಮದೇ ಸಮಸ್ಯೆ ದೊಡ್ಡದು ಅಂದ್ಕೊಳ್ತೀವಿ. ನೋಡಿ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ, ಇಷ್ಟೆಲ್ಲ ಸಮಸ್ಯೆಗಳು ಬಂದಿದ್ದಾವೆ. ಇದಕ್ಕೆ ಸ್ನೇಹಿತರೆ ಸರ್ಕಾರದ ಹಂತದಲ್ಲೇ ಗೊಂದಲಗಳಿದ್ದಾವೆ. ಏನು 2022ರ ನೇಮಕಾತಿಯಾದಂಥ ಸಂದರ್ಭದಲ್ಲಿ ಏನು ಮಾಡ್ತು ಸರ್ಕಾರ, ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕೊಂಡು ಇವತ್ತು ಕೇಸ್ ಅದು ಸುಪ್ರೀಂ ಕೋರ್ಟಲ್ಲಿ ಹೋಗ್ಬಿಟ್ಟಿದೆ. ತಂದೆದು ಕೊಡಬೇಕಾ, ಗಂಡನ ಮನೆ ಆದಾಯವನ್ನು ಕೊಡಬೇಕಾ, ಇನ್ನೂ ಅದಕ್ಕೆ ಕ್ಲಿಯರ್ ಆಗಿಲ್ಲ. 2022ರಲ್ಲಿ ನೇಮಕಾತಿ ಆದಂಥವರಿಗೆ ಏನು ಮಾಡ್ತು, ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಆದೇಶ ಪತ್ರವನ್ನು ಕೊಟ್ಬಿಟ್ಟಿದೆ ಸ್ನೇಹಿತರೆ. ಲೀಸ್ಟಲ್ಲೇ ಅದಲು ಬದಲನ್ನು ಮಾಡೋವಾಗೋಯ್ತು. ಒಂದು ಲಿಸ್ಟು ತಂದೆ ಮನೆ ಸರ್ಟಿಫಿಕೇಟ್ ಹಾಕಿರೋರ ಪ್ರಕಾರ ಏನಾಯಿತು, ಲೀಸ್ಟನ್ನು ಅನೌನ್ಸ್ ಮಾಡ್ತು. ಅದಾದ ನಂತರ ಏನಾಯಿತು, ಅವರು ಕೇಸನ್ನು ಓದ್ರು, ಇಲ್ಲ ಇವರು ಮದುವೆ ಆಗಿದ್ದಾರೆ, ಇವರು ಗಂಡನ ಮನೆ ಅಪ್ಲಿಕೇಶನನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹಾಕಬೇಕಾಗಿತ್ತು, ತಂದೆ ಮನೆದು ಹಾಕಿದ್ದಾರೆ, ಇವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇವರು ಒಂದು ಕಡೆ ಕೇಸ್ ಹೋದ್ರು. ಅದೇನಾಯಿತು, ಕೋರ್ಟಿಗೆ ಹೋಯಿತು. ಹೀಗೆ ಆ ಒಂದಷ್ಟು ಜನದ್ದು ಏನು ಮಾಡ್ತು, ಅಪಾಯಿಂಟ್ಮೆಂಟ್ ಆರ್ಡ್ರೇ ಕೊಡಲಿಲ್ಲ. ಅದನ್ನು ತಡೆ ಹಿಡಿದು ಇದು ಕೆಳ ಹಂತದ ನ್ಯಾಯಾಲಯಗಳಿಂದ ಹೈಕೋರ್ಟ್ವರೆಗೂ ಹೋಯಿತು. ಹೈಕೋರ್ಟಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಒಂದು ಆದೇಶವನ್ನು ಕೊಟ್ಟರು, ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಹೀಗಾಗಿ ಈ ಒಂದು ರಿಕ್ರೂಟ್ಮೆಂಟಲ್ಲಿ ಸ್ನೇಹಿತರೆ, ಅಂದರೆ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ, ಗೊಂದಲ ಆಗಿದೆ. ಇದಕ್ಕೆ ನಾವುಗಳು ಪರಿಹಾರವನ್ನು ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ನಾವು ಅದನ್ನು ಹಿಂಗೆ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ, ಯಾರೂ ಕೂಡ ಹೇಳೋದಿಲ್ಲ. ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕಾಗಿದೆ. ಓಕೆನಾ? ನೆಕ್ಸ್ಟು ಇನ್ನು ಹೇಳ್ತೀನಿ, ಮಿಡ್ಲ್ ನೇಮ್ ಎಲ್ಲ ಸೇರಿಸ್ಕೊಂಡಿರೋ ವಿಚಾರದಲ್ಲಿ, ಹೆಣ್ಮಕ್ಳ ವಿಚಾರದಲ್ಲಿ ಏನಾಯಿತು, ಈಗ ಏನೇನು ಸಮಸ್ಯೆ ಬರ್ತವೆ ಅಂತ ಹೇಳ್ತೀನಿ ಸ್ನೇಹಿತರೆ, ಕೇಳಿಸ್ಕೊಡಿ ಒಂದ್ಸಲ. ಈಗ ಮದುವೆ ಆಯಿತು ಯಾರೋ ಒಬ್ಬರದು, ಎಲ್ಲ ಡಾಕ್ಯುಮೆಂಟ್ಸು ತಂದೆ ಮನೆ ಪ್ರಕಾರ ಇತ್ತು. ಮದುವೆ ಆಗೋದಕ್ಕಿಂತ ಮುಂಚೆ ಹೇಳ್ತೀನಿ. ಓಕೆ, ಫಸ್ಟ್ ಸ್ಟೆಪ್ ಏನು, SLCವರೆಗೂ ಒಂಥರ ಹೆಸರಿತ್ತು. SLC ಆದಮೇಲೆ ಏನಾಯಿತು, ಡಿಗ್ರಿಗಳಲ್ಲಿ PUC ಮತ್ತು ಡಿಗ್ರಿಗೆ ಸೇರಿಕೊಂಡಂಥ ಸಂದರ್ಭದಲ್ಲಿ ಮಿಡ್ಲ್ ನೇಮನ್ನು ಸೇರಿಸಿ ಅಂತ ಏನೋ ಅವಕಾಶವನ್ನು ಕೊಟ್ಟರಂತೆ. ಮಿಡ್ಲ್ ನೇಮ್ಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರು, ಮಧ್ಯದಲ್ಲಿ ಹೆಸರನ್ನು ಸೇರಿಸ್ಕೊಂಡು ಡಿಗ್ರಿಯನ್ನು ಕೂಡ ಮುಗಿಸ್ಕೊಂಡ್ಬಿಟ್ರು. ನೆಕ್ಸ್ಟ್ ಅದಾದಮೇಲೆ ಏನಾಯಿತು, ಮದುವೆ ಆಯಿತು. ಮದುವೆ ಆದಮೇಲೆ ಏನಾಯಿತು, ಆಧಾರ್ ಕಾರ್ಡನ್ನೆಲ್ಲ ಬದಲಾವಣೆಯನ್ನು ಮಾಡ್ಕೊಂಡ್ರಿ ಗಂಡನ ಮನೆಗೆ ತಕ್ಕನಾಗಿ. ನೆಕ್ಸ್ಟ್ ಏನಾಯಿತು, ಇವಾಗ ಒಂದು PDCಯನ್ನು ತೊಗೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು PDCನೆಲ್ಲ ಡಿಜಿಲಾಕರಲ್ಲಿ ಅಪ್ಲೋಡ್ ಮಾಡಿದ್ದೀವಿ. PDCನೆಲ್ಲ ನೀವೇನು ಮಾಡಿ, ಇದನ್ನು ಕಾನ್ವೊಕೇಶನ್ ಸರ್ಟಿಫಿಕೇಟ್ನ ನೀವೇನು ಮಾಡಿ ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದ್ರಂತೆ. ಆಧಾರ್ ನಂಬರಲ್ಲಿ ಇರೋ ಪ್ರಕಾರ ದಾಖಲಾತಿಗಳಿದ್ದರೆ SLC ಮತ್ತು ಆಧಾರಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಕಾರನೇ ಎರಡೂ ಮ್ಯಾಚ್ ಆದರೆ ಮಾತ್ರ ಡಿಜಿಲಾಕರ್ ಓಪನ್ ಆಗುತ್ತಂತೆ. ಓಕೆನಾ? ಇದೊಂದು ಮಾಹಿತಿ. ಆಗೇನು ಮಾಡಬೇಕು, ಓಪನ್ ಆಗಲಿಲ್ಲ. ಏನು ಮಾಡಿದ್ರು, ಅವಾಗ ಒಂದು ಸಲ ಹೋಗಿ ಆಧಾರನ್ನು ಅಪ್ಡೇಟ್ ಮಾಡಿಸ್ಕೊಂಡು ಬಂದರು SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ. ಓಕೆನಾ? ತಿರುಗೇನಾಯಿತು, ಅಪಾಯಿಂಟ್ ಆಗೋದ್ರು ಅವ್ರ ಹತ್ರ ಎಲ್ಲ ಒಂದಷ್ಟು ಏನೇನೋ ಮಾಹಿತಿಗಳನ್ನ ತೊಗೊಂಡು ಏನು ಮಾಡ್ತು, ಕೇಸು ಆಯ್ತು. ಇವಾಗ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ಗಂಡನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಏನು ಮಾಡಿ ಆರ್ಡ್ರನ್ನ ಕೊಡಿ ಅಂತ ಹೇಳ್ತು. ಮತ್ತೇನಾಯಿತು, ಸರ್ಕಾರ ಅವ್ರಿಗೆ ಆರ್ಡ್ರನ್ನ ಕೊಡ್ತು. ಈಗ ಮತ್ತೆ ಸಮಸ್ಯೆ ಉದ್ಭವ ಆಯಿತು.
ನಿಮ್ದೇನಾಯಿತು ಇವಾಗ ಫೇಸ್ ಆಧಾರ್ ರೀಡಿಂಗ್ ಪ್ರಕಾರ ಅಲ್ಲಿ ಆಧಾರನ್ನು ಅಪ್ಲೋಡ್ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಆಧಾರಲ್ಲಿ ದಾಖಲಾತಿ ಮ್ಯಾಚ್ ಆಗ್ತಿಲ್ಲ ಅಂತೇಳಿ ಮತ್ತೆ ಅದು ಅಬ್ಜೆಕ್ಷನ್ ಆಯಿತು. ಆ ಒಂದು ಸಂದರ್ಭದಲ್ಲಿ ಮತ್ತೆ ಹೋಗಿ ಆಧಾರ್ ಅಪ್ಡೇಟ್ ಮಾಡ್ಸೋಕೆ ಹೋದರೆ 2-3 ಸಲ ಆಧಾರ್ ತಿದ್ದಿಸ್ಬಿಟ್ಟಿದ್ದೀರಿ ಆಲ್ರೆಡಿ, ನೀವು ಮತ್ತೆ ತಿದ್ದೋಕೆ ಬರೋದಿಲ್ಲ, ಇದಕ್ಕೆ ತುಂಬ ಸಮಯಾವಕಾಶ ಬೇಕಾಗುತ್ತೆ ಅಂತೇಳಿ ಏನೇನೋ ಒಂದಷ್ಟು ಗೊಂದಲಗಳಾಗಿದ್ದಾವೆ ಸ್ನೇಹಿತರೆ, ಹೆಸರುಗಳ ಬದಲಾವಣೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ. ಹಾಗಾಗಿ ಇದು ಉತ್ತರ ಕರ್ನಾಟಕದಲ್ಲಿ ಇದು ಸಮಸ್ಯೆ ಜಾಸ್ತಿ ಸ್ನೇಹಿತರೆ. SLC ಗಂಟ ಒಂದು ನೇಮು, SLC ಆದಮೇಲೆ ಡಿಗ್ರಿಗಳಲ್ಲಿ ಮಿಡ್ಲ್ ನೇಮ್ ಸೇರಿಸ್ಕೊಂಡ್ಬಿಡ್ತೀರಿ, ಮದುವೆ ಆಗೋವರೆಗೂ ಒಂಥರ ನೇಮ್ ಇರುತ್ತೆ, ಮದುವೆ ಆದಮೇಲೆ ಇನ್ನೊಂಥರ ಹೆಸರನ್ನು ಸೇರಿಸ್ಕೊಂಡು ಇನ್ನೊಂದಷ್ಟು ಗೊಂದಲಗಳನ್ನ ಮಾಡ್ಕೊಳ್ತಾ ಇದ್ದೀರಿ. ಅದು ಗಂಡನ ಮನೆ ಅಡ್ಡ ಇದನ್ನೆಲ್ಲ ನೀವು ಸೇರಿಸ್ಕೊಳ್ಳೇಬೇಕಾದ್ರು ಹೇಗೆ ಅಂತ ನಿಮಗೆ ಗೊತ್ತು ಆ ಕಡೆ ಇದಕ್ಕೆ ಮಂದಿಗೆ. ಹಾಗಾಗಿ ಇದು ಇಷ್ಟೆಲ್ಲ ಗೊಂದಲಗಳಿದ್ದಾವೆ ಸ್ನೇಹಿತರೆ. ಹಾಗಾಗಿ ನೀವು ದಾಖಲಾತಿಗಳನ್ನು ಏನು ಮಾಡಿ, ತುಂಬ ಎಚ್ಚರಿಕೆಯಿಂದ ಒಂದೇ ಥರ ಇರೋ ಥರದಲ್ಲಿ ನೀವೇನು ಮಾಡಿ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಈಗ ಸರಸ್ವತಿ ಡಾಟರ್ ಆಫ್ ಮಂಜುನಾಥ್ ಅಂತ ಇತ್ತು ಅಂತ ಇಟ್ಕೊಳ್ಳಿ. ಮದುವೆ ಆದಂಥ ನಂತರ ಸರಸ್ವತಿ ವೈಫ್ ಆಫ್ ರಮೇಶ್ ಅಂತ ಆಯಿತು ಅಂತಂದರೆ ಏನೂ ಸಮಸ್ಯೆ ಆಗೋದಿಲ್ಲ ನಿಮಗೆ. ಈ ಮಿಡ್ಲು ನೇಮು, ಸರ್ ನೇಮು, ದಾಖಲಾತಿಗಳಲ್ಲಿ ಒಂಥರ, ಆಧಾರ್ ಕಾರ್ಡಲ್ಲಿ ಒಂಥರ, ಈ ಎಲ್ಲ ಗೊಂದಲಗಳ ಮಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರ್ಕಾರದ ಹಂತದಲ್ಲೇ ನೀವು ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು. ಇವಾಗ ನಾನು ಹೇಳ್ಬಿಡ್ಬೋದು ನಾನು ನಡೆಸೋ ಪ್ರಕಾರ ಗಂಡನ ತೊಗೊಂಬಿಡಿ, ಇಲ್ಲ ತಂದೆದೇ ನಡೀತದೆ ಅಂತೆಲ್ಲ ಹೇಳೋಕೆ ಆಗೋದೇ ಇಲ್ಲ ಸ್ನೇಹಿತರೆ. ಅರ್ಥ ಆಯ್ತಲ್ಲ? ಹಾಗಾಗಿ ಇದು ಉದ್ದಟತನ ಆಗುತ್ತೆ, ನಿಮಗೆ ತಪ್ಪು ಮಾಹಿತಿ ಕೊಟ್ಟಂಗಾಗುತ್ತೆ. ಹಾಗಾಗಿ ನೀವು ಇದಕ್ಕೆಲ್ಲ ಮಾಹಿತಿ ಮತ್ತು ಪರಿಹಾರವನ್ನು ಇಲಾಖೆಯಿಂದನೇ ತಗೊಳ್ಬೇಕು ಸ್ನೇಹಿತರೆ. ಇದನ್ನು ಯಾರೂ ಕೂಡ ನಿಮಗೆ ಬಗೆಹರಿಸೋದಿಲ್ಲ. ನಾಳೆ ಇವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತೀರಿ. ಏಕೆಂದರೆ ಲೀಸ್ಟೇ ಅದ್ರ ಬದಲಾಗಿದೆ ಸ್ನೇಹಿತರೆ. 2022ರಲ್ಲಿ ತುಂಬ ಪಾಪ ಅವರು ಜಾಬನ್ನು ಕಳ್ಕೊಂಡಂಥವ್ರಿಗೆ ಆ ನೋವುಗಳು ಗೊತ್ತಿರುತ್ತೆ. ಸರ್ ಲೀಸ್ಟಲ್ಲಿ ನನ್ನ ಹೆಸರು ಬಂದು ಜಾಬ್ ಹೋಗಿದೆ ಅಂತ ಹೇಳಿ ಅದರದ್ದು ಅಷ್ಟು ಈಸಿ ಪ್ರಶ್ನೆ ಎಲ್ಲ ಅರಗಿಸ್ಕೊಳ್ಳುವಂಥದ್ದು ಸ್ನೇಹಿತರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನೀವು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಹೆಣ್ಮಕ್ಳು ಅಭ್ಯರ್ಥಿಗಳು ಇದಕ್ಕೆ ನೀವು ಇಲಾಖೆಯಿಂದನೇ ನೀವು ಪರಿಹಾರವನ್ನು ತಗೊಳ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ? ಇದಕ್ಕೆ ಯಾರೂ ಕೂಡ ಕಾಮನ್ ಆಗಿ ಕೆಳ ಹಂತದ ಯಾರು ಜನರಲ್ ಆಗಿ ಯಾರು ಮಾಹಿತಿ ಕೊಡೋಕ್ಕಾಗೋದಿಲ್ಲ. ಇದು ಸರ್ಕಾರದ ಹಂತದಿಂದನೇ ಮಾಹಿತಿ ಬರಬೇಕಾಗಿದೆ. ಜೊತೆಗೆ ಇದಕ್ಕೂ ಇಂದಿನ ಕೆಲವೊಂದು ರಿಕ್ರೂಟ್ಮೆಂಟಲ್ಲಿ ಏನಾಗಿತ್ತು ಸ್ನೇಹಿತರೆ, ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಗಂಡನ ಜಾತಿ ಮತ್ತು ಆದಾಯ ಪ್ರಮಾಣವನ್ನು ಸಲ್ಲಿಸಬೇಕು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟಿದ್ರು. ಆದರೆ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಹಂಗಾಗಿಲ್ಲ. ಹಾಗಾಗಿ ಅವರು ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ, ಇಂಥವ್ರದ್ದೇ ಕೊಡಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನೀವೇನು ಮಾಡಿ ಮಾಹಿತಿಯನ್ನು ತಗೊಂಡು ಇಲಾಖೆ ಕಡೆಯಿಂದ ನೀವು ಅಪ್ಲಿಕೇಶನನ್ನು ಹಾಕೋ ಪ್ರಯತ್ನವನ್ನು ಮಾಡಿ. ಸಮಯ ಇಲ್ಲ ಸ್ನೇಹಿತರೆ, ತುಂಬ ಸಮಯ ಆಗೋಗ್ಬಿಟ್ಟಿದೆ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ಓದೋದ್ರ ಕಡೆ ಗಮನವನ್ನು ಹೆಚ್ಚಿನದಾಗಿ ಕೊಡಿ. ಕೇವಲ ಇನ್ನೊಂದು 50 ದಿನಗಳಿದೆ. ಏನು ಓದ್ತೀರಿ, ಏನು ಬಿಡ್ತೀರಿ? ಓದುವಂಥ ಮಂದಿ ಆಲ್ರೆಡಿ ಓದ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೀವು ಇನ್ನೂ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ಳೋದ್ರಲ್ಲೇ ಕಾಲ ಕಳೆದೋಗಿದೆ. ಹಾಗಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ದಾಖಲಾತಿಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತವೆ ಮುಂದಿನ ದಿನಗಳಲ್ಲಿ. ಈ ರೀತಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಸರಿಯಾಗಿ ಅವ್ರ ಪೇರೆಂಟ್ಸ್ಗೆ ಅವೇರ್ನೆಸ್ಸನ್ನು ಮೂಡಿಸಿ, ಅಥವಾ ನಿಮ್ಮದೇ ಮಕ್ಕಳಾಗಲಿ ಅವ್ರುಗಳಿಗೆ ದಾಖಲಾತಿಗಳನ್ನ ಮತ್ತು ಹೆಸರುಗಳನ್ನ ಸೇರಿಸಬೇಕಾದ್ರೆ, ಬದಲಾವಣೆಗಳನ್ನ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನೋಡಿ ಎಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಹಾಗಾಗಿ ಇದೊಂದಿಷ್ಟು ಮಾಹಿತಿ ಸ್ನೇಹಿತರೆ. ಇದಕ್ಕೆ ನೀವು ಇಲಾಖೆ ಕಡೆಯಿಂದನೇ ಮಾಹಿತಿ ತಗೊಳ್ಳಿ. ಅದನ್ನು ಬಿಟ್ಟು ನೆಕ್ಸ್ಟ್ ಇದಾದ ನಂತರ ನೋಡಿ ಸಮಸ್ಯೆಗಳು ಹಿಂಗೆಲ್ಲ ಇದ್ದಾವೆ ಅಂತೇಳಿ ಈ SLC ಆಧಾರದ ಮೇಲೆ ನಿಮ್ಮೆಲ್ಲ ದಾಖಲಾತಿಗಳು ಇರೋ ಥರದಲ್ಲೇ ನೋಡ್ಕೊಳ್ಳಿ. ಓಕೆನಾ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇನ್ನು ತರಗತಿಗೆ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಪ್ರಶ್ನೆಯನ್ನು ಕೇಳಬೇಡಿ. ನಮ್ಮ ಎಲ್ಲ ವಿಡಿಯೋಗಳಿದ್ದಾವೆ ನೋಡಿ. ನೀವು ಕ್ವಿಕ್ಕಾಗಿ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಸಂಪೂರ್ಣ ವ್ಯಾಕರಣಗಳಿದ್ದಾವೆ. ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ TET ಮತ್ತು GPSTR ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ, ಅದು PSTR ಆಗಲಿ, HSTR ಆಗಲಿ, GPSTR ಆಗಲಿ, ಎಲ್ಲದಕ್ಕೂ ಕೂಡ ಸೈಕಾಲಜಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು. ಜೊತೆಗೆ ಸೈಕಾಲಜಿ, ಬೋಧನಾಶಾಸ್ತ್ರ, ಸಮಾಜ ಮತ್ತು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದೊಂದಿಷ್ಟು ನೀವು ಇಲಾಖೆ ಕಡೆಯಿಂದ ಕ್ಲಾರಿಟಿಯನ್ನು ತಗೊಳ್ಳೋ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಓದೋದ್ರ ಕಡೆಗೆ ಗಮನವನ್ನು ಕೊಡಿ. ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.